ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷಕ್ಕೆ 35 ಕೋಟಿ ತೆರಿಗೆಯನ್ನು ಕಟ್ಟುವ ಒಂದೇ ಒಂದು ಸಮುದಾಯ, ಅದೇ ಆಟೋ ರಿಕ್ಷಾ ಚಾಲಕರು. ಬೇರೆ ಯಾವುದೂ ಇಲ್ಲ. ಇಷ್ಟೊಂದು ತೆರಿಗೆಯನ್ನು ಕಟ್ಟುವ ನಮಗೆ ಸರ್ಕಾರದಿಂದ ಯಾವುದೇ ಒಂದು ಸವಲತ್ತು ಇಲ್ಲ. ಎಲ್ಲಿವರೆಗೆ ನಮ್ಮನ್ನು ಕೀಳಾಗಿ ನೋಡ್ತಾರೆ ಅಂತ ಹೇಳಿದ್ರೆ, ನಾವೊಂದು ಸಮುದಾಯದ ಮಧ್ಯದಲ್ಲಿ ನಾವು ಮಸ್ತ್ ಕೆಳಗಿದ್ದೇವೆ. ಇನ್ನು ನಮ್ಗೆ ಮೇಲೆ ಎತ್ತಲಿಕ್ಕೆ ಯಾರು ಬರ್ತಾ ಇಲ್ಲ, ಯಾವ ಸರ್ಕಾರ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದರ ಉದ್ದೇಶವಾಗಿ ನಾವು ಈಗ ಸಮ್ಮೇಳನವನ್ನು ಮಾಡಿಕೊಂಡು ನಮ್ಮ ಆಟೋ ರಿಕ್ಷಾ ಚಾಲಕರನ್ನು ಒಂದಾಗಿಸುವಂತೇಳಿ ಮುಂದೆ ಬಂದಿದ್ದೇವೆ. ನೋಡಿ, ಇತ್ತೀಚೆಗೆ ಹೈಕೋರ್ಟ್ ಇಂದ ಸ್ಟೇ ಆದಂತ ಬೈಕ್ ಟ್ಯಾಕ್ಸಿ, ಈ ಬೈಕ್ ಟ್ಯಾಕ್ಸಿ ಕೂಡ ಇವತ್ತು ರಾಜಾರೋಷವಾಗಿ ಮಂಗಳೂರು ನಗರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಓಡ್ತಾ ಇದೆ. ಕೇರಳದಿಂದ ಬಂದ KL ನಂಬರ್ಗಳನ್ನು ಇಟ್ಟುಕೊಂಡು ಕೂಡ ನಮ್ಮ ಮಂಗಳೂರು ನಗರದೊಳಗಡೆ ಬೈಕ್ ಟ್ಯಾಕ್ಸಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಆನ್ಲೈನ್ ಆಟೋ. ಮುಂಚಿನ ಕಾಲದಲ್ಲಿ ಟ್ಯಾಕ್ಸಿ ಪಾರ್ಕ್ಗಳಿತ್ತು, ಕೆಲವು ಜನ ನೋಡಿರ್ಬೋದು. ಎಲ್ಲ ಕಡೆ ಟ್ಯಾಕ್ಸಿ ಪಾರ್ಕ್ಗಳಿತ್ತು. ಯಾವತ್ತು ಆನ್ಲೈನ್ ಆ್ಯಪ್ ಸಿಸ್ಟಮ್ ಬಂತೋ ಅವತ್ತು ಟ್ಯಾಕ್ಸಿ ಪಾರ್ಕ್ಗಳೆಲ್ಲ ಸರ್ವನಾಶ ಹೋಯಿತು. ಡೆವಲಪ್ಮೆಂಟ್ ಅಂದ್ರೆ ಬಡವರಿಗಲ್ಲ, ಶ್ರೀಮಂತರಿಗೆ. ಕೆಲವು ಮಾಲ್ಗಳ ನೆಪ ಇಟ್ಟುಕೊಂಡು, ಕೆಲವು ದೊಡ್ಡ ದೊಡ್ಡ ಫ್ಲಾಟ್ಗಳ ನೆಪ ಇಟ್ಕೊಂಡು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ ನೆಪ ಇಟ್ಕೊಂಡು ಇಡೀ ಟ್ಯಾಕ್ಸಿ ಪಾರ್ಕ್ ಅನ್ನು ಸರ್ವನಾಶ ಮಾಡಿಬಿಟ್ರು. ಅದು ಡೆವಲಪ್ಮೆಂಟ್. ಯಾವುದು? ಶ್ರೀಮಂತರಿಗೆ ಸವಲತ್ತು ಮಾಡಿಕೊಳ್ಳುವುದು, ಬಡವರಿಗೆ ಬೀದಿ ಬಿಕಾರಿ ಮಾಡುದು. ಇದೇ ಡೆವಲಪ್ಮೆಂಟ್ ಹೇಳ್ಕೊಂಡು ನಡೀತಾರೆ. ಈಗ ಆಟೋ ರಿಕ್ಷಾದಲ್ಲಿ ಕೂಡ ಬಂದಿದೆ. ಯಾಕೆ? ಕೆಲವು ಹೋರಾಟಗಳು ನಡೆಯಿತು, ಪಾರ್ಕ್ಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಡಿ. 540 ಪಾರ್ಕ್ಗಳಿದ್ದಂತ ಪಾರ್ಕ್ಗಳು ಇತ್ತೀಚೆಗೆ ಅಂದ್ರೆ ಒಂದು 20 ವರ್ಷದ ಹೊರಗಡೆ ಅಂತ ಪಾರ್ಕ್ಗಳನ್ನು ಹೇಳ್ತಾರೆ. ಸಾಕು 540 ಆಟೋ ರಿಕ್ಷಾ ಪಾರ್ಕ್ಗಳಿತ್ತು 20 ಇಯರ್ಸ್ ಒಳಗಡೆ. ಆ ಪಾರ್ಕ್ಗಳು ಹೋಗಿ 240, 180, ಲಾಸ್ಟ್ 105 ಪಾರ್ಕ್ ಆಗಿದೆ. ನಮ್ಮ ಕಾರ್ಪೊರೇಟ್ ಅಧಿಕಾರಿ ಅಂದ್ರೆ ಕಮಿಷನರ್ ಕಾರ್ಪೊರೇಟ್ ಕಮಿಷನರ್ ಅಂತ ಇದ್ದಾರೆ ಮಂಗಳೂರಿನಲ್ಲಿ 300 ಚಿಲ್ಲರೆ ಪಾರ್ಕ್ಗಳಿವೆ ಅಂತ. ಅದು ತೋರಿಸಿದ ನಾವು ಅವತ್ತಿನಿಂದ ಕೂಡ ನಾವು ಕೇಳ್ತಾ ಇದ್ದೇವೆ, ಅವ್ರು ತೋರಿಸಿಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ರಿಜಿಸ್ಟರ್ಸ್ ಆದಂತ ಈ ಮಂಗಳೂರು ನಗರದ ಒಳಗಡೆ ಪಾರ್ಕ್ಗಳು ಎಷ್ಟು ಹೇಳಿದ್ರೆ ಖಾಲಿ 16 ಪಾರ್ಕ್. ಈ ಆನ್ಲೈನ್ ಬಿಸ್ನೆಸ್ ಯಾಕೆ ತಂದಂತ ಹೇಳಿದ್ರೆ, ನಾವು ಪಾರ್ಕ್ಗಳ ಬೇಡಿಕೆ ಇಡಬಾರದು, ಪಾರ್ಕ್ಗಳನ್ನು ಸರ್ವನಾಶ ಮಾಡ್ತಾ ಹೋಗ್ಬೇಕು. ಕೇಳುವಾಗ ಹೇಳ್ತಾರೆ, ನೀವೇನು ಹೆದರಬೇಡಪ್ಪ, ನಾವು ಮಂಗಳೂರನ್ನು ಡೆವಲಪ್ ಮಾಡ್ತಾ ಇದ್ದೇವೆ ಅಂತ. ಏನ್ ಸ್ವಾಮಿ ಡೆವಲಪ್ಮೆಂಟ್? ನಮ್ಮ ಆಟೋ ರಿಕ್ಷಾದ ನಮ್ಮ ಬಡವರ ಹೊಟ್ಟೆಗೆ ಹೊಡೆದು ನೀವು ಡೆವಲಪ್ಮೆಂಟ್ ಮಾಡೋದಾದ್ರೆ ಅಂತ ಡೆವಲಪ್ಮೆಂಟ್ ನಮಗೆ ಬೇಕಾ? ಇದೇ ಒಂದು ಕೇಳ್ತಾರೆ. ಮತ್ತೊಂದು ನೋಡಿ, ಗ್ಯಾಸ್, ಇತ್ತೀಚೆಗೆ ಗ್ಯಾಸ್ ಬೆಲೆ ಏರಿಕೆಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಅಂತ ಹೇಳಿದ್ರು, ಅದಕ್ಕೂ ಜಗ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಅಂತ ಹೇಳಿದ್ರು, ಅದಕ್ಕೂ ಜಗ. ಆದ್ರೆ ಯಾರು ಬೆಲೆ ಏರಿಕೆ ಮಾಡಿರೋದು? ಪಂಪ್ನವರು. ಓಕೆ, ಪಂಪ್ನವ್ರ ಹೋಗಿ ಕೇಳುವಾಗ ನಾವಲ್ಲಪ್ಪ, ನಮ್ಗೆ ಇತ್ತೀಚೆಗೆ $134 ಒಂದು ಕಚ್ಚಾ ತೈಲಗೆ, ಒಂದು ಬ್ಯಾರೆಲ್ ಕಚ್ಚಾ ತೈಲಗೆ ಇದ್ದ ಸಮಯದಲ್ಲಿ ನಮ್ಮ ಮಂಗಳೂರಿನಲ್ಲಿ 22 ರೂಪಾಯಿ ಗ್ಯಾಸಿಗೆ, ಪೆಟ್ರೋಲ್ಗೆ ಇರೋದು 60 ರೂಪಾಯಿ ಅಷ್ಟು ಇರುವ. ಈಗ $90 ಇದು ಒಂದು ಬ್ಯಾರೆಲ್ ಪೆಟ್ರೋಲ್ ಇದು ಸಿಗ್ತಾ ಇದೆ, ಕಚ್ಚಾ ತೈಲ. ರೇಟ್ ಜಾಸ್ತಿ ಆಗಿದೆ. ಯಾವುದಕ್ಕೆ ರೇಟ್ ಜಾಸ್ತಿ ಆಗಿದೆ? ನಿಮ್ಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ತಿರುಗಲಿಕ್ಕೆ ರಾಜ್ಯಕ್ಕದವರಿಗೆ ಇದರ ವಿಷಯದಲ್ಲಿ ರೇಟ್ ಜಾಸ್ತಿ ಆಗಿದೆ ವಿನಾ ಗ್ಯಾಸಿಗೆ ರೇಟ್ ಜಾಸ್ತಿ ಆಗಿದೆ. ಆರೋಗ್ಯ ಆಟೋ ರಿಕ್ಷಾ ಬಡವರು ಮಾತ್ರ. ಆಂಬುಲೆನ್ಸ್ಗಿಂತಲೂ ಮುಂಚೆ ಬರೋದು ನಮ್ಮ ರಿಕ್ಷಾ ಕೆಲಸವರು. ಎಲ್ಲಿಯಾದ್ರೂ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಯಾವನಾದ್ರೂ ಹೋಗ್ತಾ ಇದ್ರೆ, ದೊಡ್ಡ ಕಾರ್ ನಾನು ಆಫೀಸ್ ಹೋಗ್ತಾನೆ, ಅವನಿಗೆ ESI ಅದು ಇದೆಲ್ಲ ಸೌಲಭ್ಯ ಇದ್ದವನು, ಅವನ ಗಾಡಿಗೆ ಹತ್ತಿಸಲ್ಲ, ರಿಕ್ಷಾ ಅವ್ರು ಕರೆಯಪ್ಪ. ಆದ್ರೆ ರಿಕ್ಷಾ ಅವ್ರು ನೋಡಲ್ಲ, ಅವ್ರು ಯಾರಂತ ಎತ್ಕೊಂಡು ಹೋಗ್ತಾರೆ. ಇಷ್ಟು ಕಷ್ಟದಲ್ಲಿ ಸ್ಪಂದನೆ ಮಾಡುವವರೇ ನಾವು ಆಟೋ ರಿಕ್ಷಾ ಚಾಲಕರು. ಹಲವು ವರ್ಷದಿಂದ ನಾವು ಹೋರಾಡ್ತಾ ಇದ್ದೇವೆ.
ಈಗ ಅದನ್ನು ಬೇರೆ ಸೈಡ್ಗೆ ತಿರುಗಿಸ್ಬೇಕಂತ ಹೇಳಿ ಈಗ ಅಸಂಘಟಿತ ಕಾರ್ಮಿಕ ಲಿಸ್ಟ್ ನಮ್ಮನ್ನು ಸೇರಿಸ್ಕೊಂಡು ಅದರಲ್ಲಿ ಒಂದು ಕಾರ್ಡ್ ಮಾಡಿಬಿಟ್ರು. ಅದರಲ್ಲಿ ಏನಿದೆ, ಸತ್ತರ ಸಿಗ್ತಾನೆ, ಓಕೆ ಸತ್ತರ ಸಿಗ್ತಾರೆ, ಸಂಘಟನೆಯಿಂದ ಒಬ್ಬರೇ ಮಾಡಿದ್ದಾರೆ, ಈ ಕಾರ್ಡ್ ಮಾಡಿದ್ದಾರೆ, ರಕ್ತಾದ್ರು ನಾರ್ಮಲ್ 25,000 ರೂಪಾಯಿ ಇದೆ ಅಂತ ಹೇಳಿದ್ರು. ನಾವು ಯಾವತ್ತೇ ನಾವು ಇದು ಕಾರ್ಡ್ ಮಾಡಿ ಇದು ಕೊಟ್ಟಿದ್ದೇವೆ, ಎಲ್ಲಾ ಡಾಕ್ಯುಮೆಂಟ್ಸ್. 3 ದಿವಸ ಆ ಹುಡುಗಿಯರನ್ನು ಇಟ್ಕೊಂಡು ಅವರ ತಮ್ಮರನ್ನು ಮತ್ತೆ ಹೆಂಗಸನ್ನು ಹಿಡ್ಕೊಂಡು ಇಡೀ ಎಲ್ಲಾ ಸರ್ಕಾರ ಆಫೀಸಿಗೆ ಹೋಗಿ ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ಟು ಇವತ್ತಿಗೆ 9 ತಿಂಗಳಾಯ್ತು, ಅವರ ಸವಲತ್ತು ಸಿಕ್ಕಿಲ್ಲ. ಆಗ್ತಾ ಇದೆ ಅಂತೆ. ಏನಾಗುತ್ತೆ ಸರ್, ದುಡ್ಡು ಹಚ್ಚಿ ಹೊಡಿತಾ ಇದ್ದಾರಾ, ಏನಾಗುತ್ತಾ ಇದೆ ಅಂತ ಹೇಳ್ಬೇಕಲ್ಲ, ಅದೇ ಆಗುತ್ತಾ ಇದೆ ಅಷ್ಟೇ. ಏನ್ ಆಗುತ್ತಾ ಇದೆ ಅಂತ ಹೇಳ್ತಾ ಇದ್ರು. ಈ ತರದಲ್ಲ ನಮ್ಮ ಆಟೋ, ಅದನ್ನು ತಗೊಂಡೋಗಿ ಅಲ್ಲಿನೇ RTIದಲ್ಲಿ ತಗೊಂಡು ಮತ್ತೆ ಫಿಟ್ ಮಾಡ್ತಾರೆ. ಈಗ ಹಂಗಲ್ಲ, ಈಗ ಮೀಟರ್ ತಗೊಂಡೋಗಿ ಕುಲ್ಸೇಗಾರಿಗೆ ಹೋಗ್ಬೇಕು. ಅದು ಯಾವತ್ತೇನಲ್ಲ, ಅವ್ರು ಬೇಕಾದಂಗೆ ಅವರಿಗೆ ಬೇಕಾದ ಸಮಯದಲ್ಲಿ ಇರ್ತದೆ. ಸರ್ಕಾರದ ದುಡ್ಡು, ಯಾರ್ದ ದುಡ್ಡು, ಎಲ್ಲ ಮನೆ ಜಾತ್ರೆ ಅಂತ ಹೇಳಿ ಗೊತ್ತಾಯ್ತಾ, ಯಾರ್ದು. ನಾನು ಈಗ ಫಸ್ಟ್ ಹೇಳಿದೆ 500 ಚಿಲ್ಲರ್ ಪಾರ್ಕಿಂಗ್ ಇದ್ದದ್ದು 130 ಪಾರ್ಕ್ಗಳು ಬಂತು. ಎಲ್ಲಿ ರಿಕ್ಷಾ ತಿಳಿಸೋದು, ರಿಕ್ಷಾ ಇನ್ನೂ ಜಾಸ್ತಿ ಆಗ್ತಾ ಇದೆ, ಆದ್ರೆ ಪಾರ್ಕ್ಗಳು ಇನ್ನೂ ಕಡಿತವಾಗ್ತಾ ಇದೆ.